ನೀನೀಗ ಕೇಳುತ್ತಿರುವ ಈ ಧ್ವನಿ ನಿನ್ನ ಜೀವನದ ತಿರುವಾಗಬಹುದು. ಒಂದು ಪ್ರಶ್ನೆ: ನಿನ್ನ ಬದುಕು ನಿಜವಾಗಿಯೂ ನೀನು ಬಯಸಿದಂತೆ ಸಾಗುತ್ತಿದೆಯಾ, ಅಥವಾ ಪರಿಸ್ಥಿತಿಗಳು ನಿನ್ನನ್ನು ಎಳೆಯುತ್ತಿವೆಯಾ? ಒಂದು ಕ್ಷಣ ಕಣ್ಣು ಮುಚ್ಚು. 5 ವರ್ಷಗಳ ನಂತರದ ನಿನ್ನ ಜೀವನವನ್ನು ಊಹಿಸು. ನೀನು ಹೆಮ್ಮೆಪಡುವ ವ್ಯಕ್ತಿಯಾಗಿರುವಿಯಾ, ಅಥವಾ ಆ ಸಮಯದಲ್ಲಿ ನಾನು ಪ್ರಾರಂಭಿಸಿದ್ರೆ ಎಂದು ಪಶ್ಚಾತ್ತಾಪ ಪಡುತ್ತೀಯಾ? ಸತ್ಯ ಏನು ಗೊತ್ತಾ? ನಮ್ಮ ಜೀವನವನ್ನು ದೊಡ್ಡ ಅವಕಾಶಗಳು ಬದಲಾಯಿಸುವುದಿಲ್ಲ, ದೊಡ್ಡ ಲಾಟರಿ ಗೆಲುವು ಬದಲಾಯಿಸುವುದಿಲ್ಲ, ಒಂದು ವೈರಲ್ ವಿಡಿಯೋ ಬದಲಾಯಿಸುವುದಿಲ್ಲ. ಅಭ್ಯಾಸಗಳು ಬದಲಾಯಿಸುತ್ತವೆ. ಪ್ರತಿದಿನ ನಾವು ಮರುಮಾಡುವ ಸಣ್ಣ ಸಣ್ಣ ಕೆಲಸಗಳು, ಅದೇ ನಮ್ಮ ಭವಿಷ್ಯ. ಇಂದು ನಾನು ನಿನಗೆ ಹೇಳಲು ಹೋಗುತ್ತಿರುವುದು ಬದುಕು ಬದಲಿಸುವ 21 ಅಭ್ಯಾಸಗಳು. ಇವು ಸಾಮಾನ್ಯ ಸಲಹೆಗಳಲ್ಲ, ಇವು ಅನುಭವದಿಂದ ಹುಟ್ಟಿದ ಸತ್ಯಗಳು. ಇವು ಅನುಸರಿಸಿದ್ರೆ 1 ವರ್ಷದಲ್ಲಿ ನೀನು ಹೊಸ ವ್ಯಕ್ತಿಯಾಗಬಹುದು. ಸಿದ್ಧನಾ? ಮೊದಲ ಅಭ್ಯಾಸ: ಬೇಗ ಎದ್ದು ದಿನವನ್ನು ಗೆಲ್ಲುವುದು. ಬೆಳಗ್ಗೆ ಜಗತ್ತು ಇನ್ನೂ ನಿದ್ರೆಯಲ್ಲಿರುವಾಗ ಯಶಸ್ವಿಗಳು ಎದ್ದು ತಮ್ಮ ಕನಸುಗಳತ್ತ ಹೆಜ್ಜೆ ಹಾಕುತ್ತಾರೆ. ಬೆಳಗಿನ ನಿಶ್ಶಬ್ದದಲ್ಲಿ ಒಂದು ಶಕ್ತಿ ಇರುತ್ತದೆ. ಆ ಸಮಯದಲ್ಲಿ ಮನಸ್ಸು ಸ್ವಚ್ಛವಾಗಿರುತ್ತದೆ. ಆ ಸಮಯದಲ್ಲಿ ನೀನು ನಿನ್ನ ಜೀವನದ ನಾಯಕನಾಗಿರುತ್ತೀಯ. ಎರಡನೇ ಅಭ್ಯಾಸ: ಧ್ಯಾನ ಮತ್ತು ಮೌನ. ನಾವು ಹೊರಗಿನ ಶಬ್ದದಲ್ಲಿ ಬದುಕುತ್ತೇವೆ, ಆದರೆ ನಮ್ಮ ಉತ್ತರಗಳು ಒಳಗಿದ್ದೇ ಇವೆ. ಪ್ರತಿದಿನ 10 ನಿಮಿಷ ಮೌನದಲ್ಲಿ ಕುಳಿತುಕೊಳ್ಳು. ಉಸಿರನ್ನು ಗಮನಿಸು. ನಿನ್ನ ಆತ್ಮದ ಧ್ವನಿಯನ್ನು ಕೇಳು. ನಿನ್ನ ಭಯಗಳು ನಿಧಾನವಾಗಿ ಕರಗುತ್ತವೆ. ಮೂರನೇ ಅಭ್ಯಾಸ: ಓದುವ ಶಕ್ತಿ. ಒಂದು ಉತ್ತಮ ಪುಸ್ತಕ, ಒಬ್ಬ ಮಹಾನ್ ವ್ಯಕ್ತಿಯ 20 ವರ್ಷದ ಅನುಭವ. ನೀನು ಪ್ರತಿದಿನ 20 ನಿಮಿಷ ಓದಿದರೆ 1 ವರ್ಷದಲ್ಲಿ ನಿನ್ನ ಚಿಂತನೆ ಸಂಪೂರ್ಣ ಬದಲಾಗುತ್ತದೆ. ನಾಲ್ಕನೇ ಅಭ್ಯಾಸ: ದೇಹದ ಆರೈಕೆ. ನಿನ್ನ ದೇಹವೇ ನಿನ್ನ ಕನಸುಗಳ ವಾಹನ. ವ್ಯಾಯಾಮ ಮಾಡು, ನೀರನ್ನು ಕುಡಿ, ಸರಿಯಾದ ಆಹಾರ ಸೇವಿಸು. ಶಕ್ತಿ ಇಲ್ಲದ ದೇಹದಲ್ಲಿ ದೊಡ್ಡ ಕನಸುಗಳು ನೆಲೆಯೂರಲ್ಲ. ಐದನೇ ಅಭ್ಯಾಸ: ನಕಾರಾತ್ಮಕತೆಯಿಂದ ದೂರ. ಎಲ್ಲರೂ ನಿನ್ನ ಗೆಳೆಯರಾಗಬೇಕಿಲ್ಲ, ಕೆಲವರು ನಿನ್ನ ಶಕ್ತಿ ಕಳೆಯುತ್ತಾರೆ. ನಿನ್ನ ಸುತ್ತಲಿನ ಜನರು ನಿನ್ನ ಭವಿಷ್ಯ. ಆರನೇ ಅಭ್ಯಾಸ: ಗುರಿ ಬರೆಯುವುದು. ಕನಸುಗಳು ಮನಸ್ಸಿನಲ್ಲಿದ್ದರೆ ಅದು ಕಲ್ಪನೆ, ಕಾಗದದಲ್ಲಿ ಬರೆದರೆ ಅದು ಗುರಿ. ಪ್ರತಿ ಬೆಳಗ್ಗೆ ನಿನ್ನ ಗುರಿಯನ್ನು ಓದು, ಮನಸ್ಸು ದಿಕ್ಕು ಪಡೆಯುತ್ತದೆ. ಏಳನೇ ಅಭ್ಯಾಸ: ಸಮಯದ ಮೌಲ್ಯ. ಸಮಯ ಹಿಂದಿರುಗುವುದಿಲ್ಲ. 1 ಗಂಟೆ ವ್ಯರ್ಥವಾದರೆ ಜೀವನದ ಒಂದು ಭಾಗ ಹೋಗುತ್ತದೆ. ಪ್ರತಿದಿನ ಸಮಯವನ್ನು ಗೌರವಿಸು. ಎಂಟನೇ ಅಭ್ಯಾಸ: ಹೊಸದು ಕಲಿಯುವುದು. ನೀನು ಬೆಳೆಯಬೇಕು ಅಂದರೆ ಕಲಿಯಬೇಕು. ಪ್ರತಿದಿನ ಒಂದು ಹೊಸ ವಿಚಾರ, ಸಣ್ಣದಾದರೂ ಸಾಕು, ಅದು ನಿನ್ನ ಬೆಳವಣಿಗೆಯ ಬೀಜ. 9ನೇ ಅಭ್ಯಾಸ: ಕೃತಜ್ಞತೆ. ನಿನ್ನ ಬಳಿ ಏನು ಇಲ್ಲ ಅಂತ ಯೋಚಿಸಿದರೆ ದುಃಖ, ನಿನ್ನ ಬಳಿ ಏನು ಇದೆ ಅಂತ ಯೋಚಿಸಿದರೆ ಸಂತೋಷ. ಪ್ರತಿದಿನ 3 ವಿಷಯಗಳಿಗೆ ಧನ್ಯವಾದ ಹೇಳು, ಮನಸ್ಸು ಹಗುರವಾಗುತ್ತದೆ. 10ನೇ ಅಭ್ಯಾಸ: ಭಯ ಎದುರಿಸುವುದು. ಭಯದಿಂದ ಓಡಿದರೆ ಅದು ಹಿಂಬಾಲಿಸುತ್ತದೆ, ಎದುರಿಸಿದರೆ ಅದು ಕುಸಿದು ಬೀಳುತ್ತದೆ. ಪ್ರತಿ ವಾರ ಒಂದು ಸಣ್ಣ ಭಯವನ್ನು ಜಯಿಸು. 11ನೇ ಅಭ್ಯಾಸ: ಸೋಲನ್ನು ಪಾಠವಾಗಿ ನೋಡುವುದು. ಸೋಲು ಅಂತ್ಯ ಅಲ್ಲ, ಅದು ಮಾರ್ಗದರ್ಶನ. ಪ್ರತಿ ತಪ್ಪು ನಿನ್ನನ್ನು ಬಲಿಷ್ಠಗೊಳಿಸುತ್ತದೆ. 12ನೇ ಅಭ್ಯಾಸ: ಡಿಜಿಟಲ್ ನಿಯಂತ್ರಣ. ಮೊಬೈಲ್ ನಿನ್ನ ಸೇವಕ, ಅದು ನಿನ್ನ ಜೀವನದ ಮಾಲೀಕ ಆಗಬಾರದು. ಸಮಯ ಮಿತಿಯನ್ನು ನಿಗದಿ ಮಾಡು, ನಿನ್ನ ಗಮನವನ್ನು ಕಾಪಾಡು. 13ನೇ ಅಭ್ಯಾಸ: ಮೌನದ ಶಕ್ತಿ. ಪ್ರತಿ ವಾದ ಗೆಲ್ಲಬೇಕಾಗಿಲ್ಲ, ಕೆಲವೊಮ್ಮೆ ಮೌನವೇ ಗೌರವ. ಮೌನದಲ್ಲಿ ಮನಸ್ಸು ಸ್ಪಷ್ಟವಾಗುತ್ತದೆ. 14ನೇ ಅಭ್ಯಾಸ: ಹಣದ ಅರಿವು. ಹಣ ಸಂಪಾದನೆ ಮಾತ್ರ ಸಾಕಾಗುವುದಿಲ್ಲ, ಉಳಿತಾಯ ಕಲಿಯು, ಹೂಡಿಕೆ ಕಲಿಯು. ಹಣ ನಿನ್ನ ಕನಸುಗಳ ಸಾಧನ. 15ನೇ ಅಭ್ಯಾಸ: ಉತ್ತಮ ಸ್ನೇಹಿತರ ಆಯ್ಕೆ. ನಿನ್ನ ಸ್ನೇಹಿತರು ನಿನ್ನ ಭವಿಷ್ಯ. ಉತ್ತಮ ಚಿಂತನೆ ಇರುವವರ ಜೊತೆ ಇರು, ಅವರು ನಿನ್ನನ್ನು ಎತ್ತುತ್ತಾರೆ. 16ನೇ ಅಭ್ಯಾಸ: ನಿನ್ನ ಮೇಲೆ ನಂಬಿಕೆ. ಜಗತ್ತು ಅನುಮಾನಿಸಬಹುದು, ಆದರೆ ನೀನು ನಿನ್ನ ಮೇಲೆ ನಂಬಿಕೆ ಇಟ್ಟರೆ ಅದು ಸಾಕು. 17ನೇ ಅಭ್ಯಾಸ: ಸಣ್ಣ ಗೆಲುವುಗಳನ್ನು ಆಚರಿಸು. ಪ್ರತಿದಿನ ಒಂದು ಸಣ್ಣ ಪ್ರಗತಿ, ಅದನ್ನು ಗಮನಿಸು, ಅದನ್ನು ಆಚರಿಸು, ಅದು ದೊಡ್ಡ ಜಯದ ಹಾದಿ. 18ನೇ ಅಭ್ಯಾಸ: ಹೋಲಿಕೆ ನಿಲ್ಲಿಸು. ನಿನ್ನ ಪಯಣ ನಿನ್ನದೇ, ಇತರರೊಂದಿಗೆ ಹೋಲಿಕೆ ಮಾಡಿದರೆ ಶಾಂತಿ ಕಳೆದು ಹೋಗುತ್ತದೆ. ನಿನ್ನೆಗಿನ ನಿನ್ನೊಂದಿಗೆ ಮಾತ್ರ ಸ್ಪರ್ಧಿಸು. 19ನೇ ಅಭ್ಯಾಸ: ಕ್ಷಮೆ. ಕೋಪ ಮನಸ್ಸನ್ನು ಸುಡುತ್ತದೆ, ಕ್ಷಮೆ ನಿನ್ನನ್ನು ಮುಕ್ತಗೊಳಿಸುತ್ತದೆ. ಬಿಡು, ಹಗುರವಾಗು. 20ನೇ ಅಭ್ಯಾಸ: ನಿರಂತರ ಕ್ರಮ. ಪ್ರೇರಣೆ ಕಡಿಮೆಯಾಗಬಹುದು, ಆದರೆ ಶಿಸ್ತು ಉಳಿಯಬೇಕು. ಪ್ರತಿದಿನ ಸ್ವಲ್ಪ ಮುಂದಕ್ಕೆ ಹೆಜ್ಜೆ. 21ನೇ ಅಭ್ಯಾಸ: ದೊಡ್ಡ ಕನಸು.
ಸಣ್ಣ ಕನಸು ಸಣ್ಣ ಜೀವನ, ದೊಡ್ಡ ಕನಸು ದೊಡ್ಡ ವ್ಯಕ್ತಿತ್ವ. ಭಯಪಡಬೇಡ, ದೊಡ್ಡದಾಗಿ ಯೋಚಿಸು. ಈ 21 ಅಭ್ಯಾಸಗಳು ಒಂದು ದಿನದಲ್ಲಿ ಫಲ ಕೊಡೋದಿಲ್ಲ, ಆದರೆ 1 ವರ್ಷದಲ್ಲಿ ನಿನ್ನನ್ನು ನೀನೇ ಗುರುತಿಸಲಾಗದಷ್ಟು ಬದಲಾಯಿಸುತ್ತವೆ. ಒಂದು ದಿನ ನೀನು ಹಳೆಯ ಫೋಟೋ ನೋಡಿ ಹೇಳುತ್ತೀಯ, ಆ ದಿನ ನಾನು ಪ್ರಾರಂಭಿಸಿದ್ದು ನನ್ನ ಬದುಕಿನ ಅತ್ಯುತ್ತಮ ನಿರ್ಧಾರ. ಪ್ರಶ್ನೆ ಒಂದೇ, ನೀನು ಇವತ್ತೇ ಪ್ರಾರಂಭ ಮಾಡ್ತೀಯಾ ಅಥವಾ ಇನ್ನೂ ಕಾಯ್ತೀಯಾ? ನಿನ್ನ ಭವಿಷ್ಯ ಇಂದಿನ ಅಭ್ಯಾಸಗಳಲ್ಲಿ ಅಡಗಿದೆ. ಅಭ್ಯಾಸ ಬದಲಾಯಿಸು, ಬದುಕು ಬದಲಾಗುತ್ತದೆ.